ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಪಾಕಿಸ್ತಾನದಲ್ಲಿ ಅಜ್ಞಾತ ಬಂದೂಕುಧಾರಿಗಳು ಭಾರತದ ಮೋಸ್ಟ್ ವಾಂಟೆಡ್ ಒಬ್ಬನಿಗೆ ಹ್ಯಾಪಿ ಹೂರು ಡೇ ಅಂತ ಹೇಳಿದ್ದಾರೆ. ಈ ಬಾರಿ ಟಿಕೆಟ್ ಪಡೆದವನು ಸಾಮಾನ್ಯನಲ್ಲ, ಲೋ ಪ್ರೊಫೈಲ್ ಅಲ್ಲ, ಪಾಕಿಸ್ತಾನದಲ್ಲಿ ಬರೀ ಭಾಷಣ ಮಾಡ್ಕೊಂಡು ಕೂತಿದ್ದವನು ಅಲ್ಲ, ಒಂದು ಕಾಲ ನಾಗಲೇ ಖಬರಸ್ಥಾನದ ಕಡೆಗೆ ಚಾಚಿಕೊಂಡು ಕೂತಿದ್ದ ವೃದ್ಧ ವೃಶ್ಚಿಕ ಕೂಡ ಅಲ್ಲ. ಭಾರತ ಅವನನ್ನು ಮೋಸ್ಟ್ ವಾಂಟೆಡ್ ಉಗ್ರ ಅಂತ ಘೋಷಿಸಿತ್ತು. ಪುಲ್ವಾಮಾ ದಾಳಿಯ ಮಾಸ್ಟರ್ ಮೈಂಡ್ ಅಂತ ಅವನನ್ನು ಹೆಸರಿಸಲಾಗಿತ್ತು. ಡಾಕ್ಟರ್ ಕಲಿತಿದ್ದವನು, ಆರ್ಎಕ್ಸ್ ಅಂತ ಬರಿಬೇಕಿದ್ದವನು, RDX ಬಗ್ಗೆ ಪ್ರೀತಿ ಮತ್ತು ಭಾರತದ ಬಗ್ಗೆ ದ್ವೇಷವನ್ನು ಬೆಳೆಸ್ಕೊಂಡಿದ್ದ ಅಂಥವನ ಮೇಲೆ ಈಗ ಅವನು ನಂಬಿದ ದೇವರಿಗೆಲ್ಲವೂ ಆಗಿದೆ. ಅವನಿಗೆ ಟಿಕೆಟ್ ಇಶ್ಯೂ ಆಗಿದೆ. ಹಾಗಾದರೆ ಯಾರವನು, ಅವನ ಹಿನ್ನೆಲೆ ಏನು? ಬನ್ನಿ ನೋಡೋಣ. ಗೆಳೆಯರೆ, ಬುಧವಾರ ರಾತ್ರಿ ಮುಜಫರಾಬಾದ್ ಸಮೀಪದ ಕಾಡಂಚಿನಿಂದ ಬಂದೂಕಿನ ಸದ್ದು ಕೇಳಿ ಬಂತಂತೆ. ಅಲ್ಲದು ಹೊಸ್ತೇನಲ್ಲ, ಆಗಾಗ ಕೇಳಿ ಬರ್ತಾ ಇರತ್ತೆ. ಒಂದು ಭಾರತದ ಗಡಿಯಲ್ಲಿ ಗುಂಡಿನ ಚಕಮಕಿ ನಡೆದ್ರೆ ಸಣ್ಣಗೆ ಮುಜಫರಾಬಾದ್ನ ಕಾಡಂಚಿಗೆ ಕೂಡ ಅದು ಕೇಳಿಸತ್ತೆ. ಹಾಗಲ್ಲದೆ ಇದ್ರೆ ಉಗ್ರರ ತರಬೇತಿ ಶಿಬಿರಗಳು ಕೂಡ ಅಲ್ಲಿ ನಡೆಯೋದ್ರಿಂದ ಅವರು ಗುಂಡು ಹಾರಿಸಿದ್ರೆ ಆ ಸದ್ದು ಕೂಡ ಜನಕ್ಕೆ ಕೇಳಿ ಬರುತ್ತೆ. ಬುಧವಾರ ರಾತ್ರಿ ಕೂಡ ಅಂಥದ್ದೇ ಏನೋ ಆಗಿರಬೇಕು ಅಂತ ಜನ ಅಂದ್ಕೊಂಡಿದ್ರು. ಹೆಚ್ಚು ತಲೆ ಕೆಡಿಸ್ಕೊಳ್ಳೋದಿಕ್ಕೆ ಹೋಗಲಿಲ್ಲ. ರಾತ್ರಿ ಏನಾಯ್ತು ಅಂತ ಅಲ್ಲಿಗೆ ಹೋಗಿ ನೋಡಬೇಕು ಅಂತ ಕೂಡ ಅವ್ರು ಯಾರಿಗೂ ಅನ್ನಿಸ್ಲಿಲ್ಲ. ಆದರೆ ಬೆಳಿಗ್ಗೆ ಹೊತ್ತಿಗೆ ಅಲ್ಲೊಂದು ಹೆಣ ಬಿದ್ದಿದೆ ಅನ್ನೋದು ಗೊತ್ತಾಯ್ತು. ತೀರಾ ಹತ್ತಿರಕ್ಕೆ ಹೋಗಿ ನೋಡಿದ್ರೆ ಅವನು ಹಮ್ಜಾ ಬುರ್ಹಾನ್ ಆಲಿಯಾಸ್ ಡಾಕ್ಟರ್ ಉರ್ಫ್ ಕಮಾಂಡರ್ ಹಮ್ಜಾ, ಭಾರತಕ್ಕೆ ತುಂಬಾನೇ ಬೇಕಾಗಿದ್ದ ಅತಿಥಿ ಹಮ್ಜಾ. ಗೆಳೆಯರೆ, ನಿಮಗೆ ನೆನಪಿದೆಯಾ ಅಂತ ಕೂಡ ನಾನು ಕೇಳಬಾರ್ದು. ಯಾಕೆಂದ್ರೆ ಆ ಘಟನೆಯನ್ನು ನಮ್ಮ ತಲೆಮಾರು ಯಾವತ್ತಿಗೂ ಮರೆಯೋದಕ್ಕೆ ಸಾಧ್ಯನೇ ಇಲ್ಲ. ಅವತ್ತು ಫೆಬ್ರವರಿ 14, 2019. ಜಗತ್ತು ವ್ಯಾಲೆಂಟೈನ್ಸ್ ಡೇ ಸಂಭ್ರಮದಲ್ಲಿದ್ದರೆ ನಮ್ಮ CRPF ಯೋಧರು ಕಾಶ್ಮೀರದ ಗಡಿಗಳನ್ನು ತಲುಪುವ ಸಂಭ್ರಮದಲ್ಲಿದ್ದರು. ಸುಮಾರು 2,500 ಮಂದಿ ಯೋಧರು 78 ವಾಹನಗಳಲ್ಲಿ ಜಮ್ಮುವಿನಿಂದ ಶ್ರೀನಗರಕ್ಕೆ ಹೋಗಬೇಕಿತ್ತು. ಹೆದ್ದಾರಿ 44ರಲ್ಲಿ ಅವರ ವಾಹನಗಳು ಸಂಚಾರ ಮಾಡುತ್ತವೆ. ಹೀಗಾಗಿ 2 ದಿನಗಳ ಮೊದಲೇ ಅಲ್ಲಿ ಬೇರೆ ವಾಹನಗಳ ಸಂಚಾರವನ್ನು ಸ್ಥಗಿತಗೊಳಿಸಿ ಆ ಕಾನ್ವಾಯ್ ಸರಾಗವಾಗಿ ಹೋಗೋದಕ್ಕೆ ಬೇಕಾದ ವ್ಯವಸ್ಥೆಗಳನ್ನು ಮಾಡಲಾಗಿತ್ತು. ರಸ್ತೆಯನ್ನ ಸ್ಯಾನಿಟೈಸ್ ಮಾಡೋ ಕೆಲಸ ಕೂಡ ಆಗಿತ್ತು. ಜಮ್ಮುವಿನಿಂದ ಹೊರಟ ಪಡೆಗಳು ಅವಂತಿಪುರ ಬಳಿಯ ಲೆಥಾಪುರ ಸಮೀಪ ಬಂದವು. ಸಮಯ ಮಧ್ಯಾಹ್ನ 3:15 ಆಗಿತ್ತು. ಇದ್ದಕ್ಕಿದ್ದ ಹಾಗೆ ಸ್ಫೋಟಕಗಳನ್ನು ತುಂಬಿದ್ದ ವಾಹನವೊಂದು ಆ ರಸ್ತೆಯಲ್ಲಿ ಕಾಣಿಸ್ಕೊಳ್ತು ಮತ್ತು ಅದು ಸೀದಾ CRPF ಯೋಧರಿದ್ದ ವಾಹನಕ್ಕೆ ಡಿಕ್ಕಿ ಹೊಡಿತು. ದೊಡ್ಡ ಸ್ಫೋಟ, ವಾಹನಗಳಿಗೆ ಬೆಂಕಿ ಕೂಡ ಬಿತ್ತು. 40 ಮಂದಿ ಯೋಧರಲ್ಲಿ ಸಾವಿಗೀಡಾದರು. ಸಾಕಷ್ಟು ಮಂದಿಯ ದೇಹಗಳು ಛಿದ್ರ ಆಗಿದ್ವು. ಸಾಕಷ್ಟು ಯೋಧರು ಗಾಯಗೊಂಡಿದ್ರು. ಗಾಯಗೊಂಡವರನ್ನ ತಕ್ಷಣ ಶ್ರೀನಗರದ ಸೇನಾ ಆಸ್ಪತ್ರೆಗೆ ದಾಖಲು ಮಾಡಲಾಯಿತು. ಈ ಘಟನೆ ಇಡೀ ದೇಶವನ್ನ ದಿಗ್ಭ್ರಮೆಗೆ ತಳ್ಳಿತು. ಅಲ್ಲಿ ಕಾರ್ ಬಾಂಬ್ ಸ್ಫೋಟ ಮಾಡಿದ್ದು ನಾವೇ ಅಂತ ಜೈಷ್ ಇ ಮೊಹಮ್ಮದ್ ಕ್ಲೈಮ್ ಮಾಡಿಕೊಳ್ತು. ಅದರಲ್ಲಿ 22 ವರ್ಷದ ಕಾಶ್ಮೀರಿ ಆದಿಲ್ ಅಹ್ಮದ್ ದಾರ್ ಅನ್ನೋನನ್ನ ಮಾನವ ಬಾಂಬ್ ಆಗಿ ಬಳಕೆ ಮಾಡಲಾಗಿತ್ತು. ಅವನ ವಿಡಿಯೋನ ಕೂಡ ರಿಲೀಸ್ ಮಾಡಿದ್ರು. ಅವನು ಈ ಘಟನೆಗೆ 1 ವರ್ಷ ಮೊದಲು ಸೈಕಲ್ ಹತ್ಕೊಂಡು ಮನೆಯಿಂದ ಹೋದವನು ಮತ್ತೆ ವಾಪಸ್ಸು ಹೋಗಿರಲಿಲ್ಲ. ಸೀದಾ ಉಗ್ರ ಸಂಘಟನೆಯನ್ನು ಸೇರ್ಕೊಂಡಿದ್ದ. ಹಾಗೆ ಈ ಘಟನೆ ನಡೆದ ಕೆಲವೇ ಕಿಲೋಮೀಟರ್ಗಳ ದೂರದಲ್ಲಿ ಕೂತು ಇದೆಲ್ಲವನ್ನ ನಿಯಂತ್ರಿಸ್ತಾ ಇದ್ದ ತಂಡ ಕೂಡ ಒಂದಿತ್ತು. ಭದ್ರತಾ ಪಡೆಗಳು ತುರ್ತು ಕಾರ್ಯಾಚರಣೆಯನ್ನು ಆರಂಭ ಮಾಡಿದ್ವು. ಘಟನೆ ನಡೆದ ಸ್ಥಳದಿಂದ 10 ಕಿಲೋಮೀಟರ್ ದೂರದಲ್ಲಿನ ಪಿಂಗ್ಲಾನಾ ಅನ್ನೋ ಗ್ರಾಮದಲ್ಲಿ ಅಡಗಿ ಕೂತಿದ್ದ JEM ಉಗ್ರ ಕಮ್ರಾನ್ ಮತ್ತು ಅಬ್ದುಲ್ ರಶೀದ್ ಅಲಿಯಾಸ್ ಗಾಜಿ ಉಮರ್ ಸೇರಿದಂತೆ ಒಂದಷ್ಟು ಜನರನ್ನ ನ್ಯೂಟ್ರಲೈಸ್ ಮಾಡಲಾಯಿತು. ಹಾಗೆ ಆತ್ಮಹತ್ಯಾ ಬಾಂಬರ್ ಹಾಗೂ ಪಾಕಿಸ್ತಾನಿ ಉಗ್ರರಿಗೆ ಆಶ್ರಯ ಕೊಟ್ಟಿದ್ದ ಆರೋಪದ ಮೇರೆಗೆ 7 ಮಂದಿಯನ್ನ ಬಂಧಿಸಲಾಯಿತು. ಇನ್ನು 4 ಮಂದಿ ತಲೆಮರೆಸ್ಕೊಂಡಿದ್ರು. ಅವರಲ್ಲಿ ಒಬ್ಬ ಈ ಡಾಕ್ಟರ್ ಹಮ್ಜಾ ಕೂಡ ಇದ್ದ. ಗೆಳೆಯರೆ, ನೀವು ಯೂಟ್ಯೂಬಲ್ಲಿ ವಿಡಿಯೋಗಳನ್ನು ನೋಡೋದಷ್ಟೇ ಅಲ್ಲ, ಇಲ್ಲಿ ನೀವು ಕೂಡ ಒಂದಷ್ಟು ವಿಡಿಯೋಗಳನ್ನು ಕ್ರಿಯೇಟ್ ಮಾಡಬಹುದು. ಆ ಮೂಲಕ ಒಂದಷ್ಟು ಹಣ ಕೂಡ ಗಳಿಸೋದಕ್ಕೆ ಅವಕಾಶ ಇರುತ್ತೆ. ಅಷ್ಟೇ ಅಲ್ಲ, ನೀವು ಯಾವುದೋ ವ್ಯಾಪಾರ ಮಾಡ್ತಾ ಇದ್ದೀರಿ, ನಿಮಗೇನೋ ಟ್ಯಾಲೆಂಟ್ ಇದೆ, ನಿಮಗೆ ಬೇರೆಯವರಿಗೆ ಗೊತ್ತಿದ್ದಕ್ಕಿಂತಲೂ ಸ್ವಲ್ಪ ಹೆಚ್ಚು ಏನೋ ಗೊತ್ತಿದೆ, ಒಂದಷ್ಟು ಸಮಯ ಇದೆ, ಅದನ್ನು ಕ್ರಿಯೇಟಿವ್ ಆಗಿ ಬಳಸ್ಕೊಳ್ಳೋ ಮನಸ್ಸಿದೆ ಅಂದರೆ ಖಂಡಿತ ನೀವೊಂದು ಯೂಟ್ಯೂಬ್ ಚಾನಲನ್ನು ಮಾಡಬಹುದು ಮತ್ತು ಅದರಿಂದ ನಿಮ್ಮ ಟ್ಯಾಲೆಂಟನ್ನು, ನಿಮಗೆ ಗೊತ್ತಿರೋ ವಿಷಯಗಳನ್ನು ಜನಕ್ಕೆ ತಲುಪಿಸೋದಷ್ಟೇ ಅಲ್ಲ, ನೀವೊಂದಷ್ಟು ಹಣವನ್ನು ಗಳಿಸೋದಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೆ ನೀವೇನು ಹೆಚ್ಚು ತಲೆ ಕೆಡಿಸ್ಕೋಬೇಕಾದ ಅಗತ್ಯ ಇಲ್ಲ. ಯೂಟ್ಯೂಬನ್ನು ಹೇಗೆ ಮಾಡಬೇಕು, ಅದನ್ನು ಹೇಗೆ ಮುಂದುವರಿಸ್ಕೊಂಡು ಹೋಗಬೇಕು ಅನ್ನೋ ತರಬೇತಿಯನ್ನು ನಾವು ಕೊಡ್ತೀವಿ. ಹಾಗೆ ಈಗಾಗಲೇ ನೀವು ಚಾನಲ್ ಅನ್ನ ಮಾಡಿದ್ದೀರಿ, ಅದನ್ನು ಹೇಗೆ ಮುಂದುವರಿಸ್ಕೊಂಡು ಹೋಗಬೇಕು ಅನ್ನೋದು ನಿಮಗೆ ಗೊತ್ತಿಲ್ಲದೆ ಇದ್ರು ನಿಮಗೆ ಅದರ ತರಬೇತಿಯನ್ನು ಕೂಡ ನಾವು ಕೊಡ್ತಾ ಇದ್ದೀವಿ. ಇದೇ ತಿಂಗಳ ಮೇ 29, 30 ಮತ್ತು 31ನೇ ತಾರೀಕು ಯೂಟ್ಯೂಬ್ ತರಬೇತಿ ಶಿಬಿರವನ್ನು ನಮ್ಮಲ್ಲಿ ಆಯೋಜನೆ ಮಾಡ್ತಾ ಇದ್ದೀವಿ. ಸ್ಕ್ರಿಪ್ಟಿಂಗ್, ಎಡಿಟಿಂಗ್, ವಾಯ್ಸ್ ಮಾಡ್ಯುಲೇಷನ್, ಯೂಟ್ಯೂಬ್ ಆಪ್ಟಿಮೈಸೇಷನ್, ಸೆಕ್ಯೂರಿಟಿ ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸನ್ನು ಬಳಸಿ ನೀವು ಹೇಗೆಲ್ಲ ಏನೆಲ್ಲ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋದನ್ನ ಈ 3 ದಿನಗಳ ತರಬೇತಿಯಲ್ಲಿ ನಿಮಗೆ ಹೇಳಿಕೊಡಲಾಗುತ್ತೆ. ಹೆಚ್ಚಿನ ಮಾಹಿತಿಗಾಗಿ 9937379459 9972379459 ನಂಬರ್ಗೆ ಕರೆ ಮಾಡಿ.
ಗೆಳೆಯರೆ, ಹಮ್ಜಾ ಆಲಿಯಾಸ್ ಡಾಕ್ಟರ್ ಹಮ್ಜಾ ಬುರ್ಹಾನ್ ಆಲಿಯಾಸ್ ಅರ್ಜುಮಂದ್ ಗುಲ್ಜಾರ್ ದಾರ್ ಮೂಲತಃ ಕಾಶ್ಮೀರದ ಪುಲ್ವಾಮಾ ಸಮೀಪದ ಖರ್ಬತ್ಪೋರಾ ಗ್ರಾಮದವನು. MBBS ಓದ್ತಿದ್ದ, ಹೀಗಾಗಿ ಇವನಿಗೆ ಡಾಕ್ಟರ್ ಅನ್ನೋ ಅಡ್ಡ ಹೆಸರು ಸೇರಿಕೊಳ್ತು. ಉನ್ನತ ಶಿಕ್ಷಣದ ನೆಪದಲ್ಲಿ ಈ ಗುಲ್ಜಾರ್ ದಾರ್ ಆಲಿಯಾಸ್ ಬುರ್ಹಾನ್ ಪಾಕಿಸ್ತಾನಕ್ಕೆ ಹೋದ. ಯಾರಾದರೂ ಉನ್ನತ ಶಿಕ್ಷಣಕ್ಕೆ ಅಮೆರಿಕಾಗೆ ಹೋಗ್ತಾರೆ, ಯುರೋಪಿಗೆ ಹೋಗ್ತಾರೆ, ಕೆಲವರು ಚೈನಾಗೆ ಕೂಡ ಹೋಗೋದಿದೆ. ಆದರೆ ಇವನು ಪಾಕಿಸ್ತಾನಕ್ಕೆ ಹೋದ. ಅಲ್ಲಿ ಸಿಗೋ ಉನ್ನತ ಶಿಕ್ಷಣ ಉಗ್ರವಾದದ್ದು, ಅದು ಅವನಿಗೆ ಭರಪೂರ ಸಿಕ್ತು. ಜೈಷೆ ಮೊಹಮ್ಮದ್ಗೆ ಸೇರಿದ್ದ ಬುರ್ಹಾನ್ ಅಲ್ಲಿ ಟ್ರೈನಿಂಗ್ ತಗೊಂಡ, ಅಲ್ ಬದರ್ ಸೇರಿಕೊಂಡ, ಅಲ್ಲಿ ಕಮಾಂಡರ್ ಹುದ್ದೆಗೆ ಏರದ. ಇವನ ಕೆಲಸ ಶ್ರೀನಗರ ಮತ್ತು ಜಮ್ಮು ಸೇರಿದಂತೆ ಕಾಶ್ಮೀರದಲ್ಲಿ ಉಗ್ರವಾದಕ್ಕೆ ಯುವಕರನ್ನ ಸೇರ್ಪಡೆ ಮಾಡಿಕೊಳ್ಳೋದು, ರಿಕ್ರೂಟ್ಮೆಂಟ್ ಡ್ರೈವ್. ತನಗೆ ಪುಲ್ವಾಮಾ, ಅನಂತನಾಗ್, ಬಂಡಿಪೋರಾ ಸೇರಿದಂತೆ ಕಾಶ್ಮೀರದ ನಾನಾ ಕಡೆಗಳಲ್ಲಿನ ಕಾಂಟ್ಯಾಕ್ಟ್ಗಳನ್ನು ಬಳಸಿಕೊಂಡು ಉಗ್ರ ಸಂಘಟನೆಗೆ ರಿಕ್ರೂಟ್ಮೆಂಟ್ ಶುರು ಮಾಡ್ದ. ಹಣ ಸಂಗ್ರಹದ ಕೆಲಸ ಕೂಡ ದೊಡ್ಡ ಮಟ್ಟದಲ್ಲಿ ನಡೀತು. ಅದರ ಜೊತೆ ಸೋಷಿಯಲ್ ಮೀಡಿಯಾ ಮೂಲಕ ಉಗ್ರವಾದವನ್ನು ಕಾಶ್ಮೀರದ ಯುವಕರ ತಲೆಗೆ ತುಂಬೋ ಕೆಲಸ, ಭಾರತದ ವಿರುದ್ಧ ಪ್ರಪಗಂಡ, ಇದೆಲ್ಲ ಈ ಡಾಕ್ಟರ್ ಬುರ್ಹಾನ್ನ ತಂಡ ದೊಡ್ಡ ಪ್ರಮಾಣದಲ್ಲಿ ಮಾಡೋದಕ್ಕೆ ಶುರು ಮಾಡ್ತು. ಪುಲ್ವಾಮಾದಲ್ಲಿ CRPF ಪಡೆಗಳ ಮೇಲೆ ನಡೆದ ದಾಳಿಗೆ ಬೇಕಾದ ವ್ಯವಸ್ಥೆಗಳನ್ನು ಇವನು ಪಾಕಿಸ್ತಾನದಲ್ಲಿ ಕೂತ್ಕೊಂಡೇ ಮಾಡಿಕೊಟ್ಟ. ಇವನನ್ನು 2022ರಲ್ಲಿ ಭಾರತ ಮೋಸ್ಟ್ ವಾಂಟೆಡ್ ಉಗ್ರರ ಪಟ್ಟಿಗೆ ಸೇರ್ಪಡೆ ಮಾಡ್ತು. ಇನ್ನು ಭಯೋತ್ಪಾದನೆ ಅನ್ನೋದು ಸಿಕ್ಕಾಪಟ್ಟೆ ಹಣ ಇರೋ ದಂಧೆ ಕೂಡ. ಅಲ್ಲಿ ಕಂಡವರ ಮಕ್ಕಳಿಗೆ ಶಹಾದತ್, 72 ಹೂರ್, ಬಿರಿಯಾನಿ, ಶರಾಬ್ ಅಲ್ ತಹೂರ್ ಮುಂತಾದವುಗಳ ಬಗ್ಗೆ ಹೇಳ್ತಾ, ಇಲ್ಲವ್ರಿಗೆ ಏನು ಸಿಗೋದಿಲ್ವೋ ಅದೆಲ್ಲ ಅಲ್ಲಿ ಜನ್ನತ್ತಲ್ಲಿ ಸಿಗುತ್ತೆ, ಅದಕ್ಕೆ ಫಿದಾಯಿನ್ ಆಗಬೇಕು. ಕಾಫಿರರನ್ನು ಕೊಂದರೆ ಶಹಾದತ್ ಸಿಗುತ್ತೆ, ಶಹಾದತ್ ಸಿಕ್ಕರೆ 130 ಅಡಿ ಇರೋ 72 ಹೂರುಗಳು ಸಿಗುತ್ತವೆ ಅಂತೆಲ್ಲ ತಲೆಗೆ ತುಂಬುತ್ತಾ ಹೋದರೆ ಪಾಪ ಇವ್ರ ಮಾತು ಕೇಳ್ಕೊಂಡು ಸಾಯೋರ್ಗಲ್ಲಿ ಏನು ಸಿಗುತ್ತೋ ಬಿಡುತ್ತೋ. ಸತ್ತ ಮೇಲೆ ದೇಹನೇ ಇಲ್ಲದೆ ಆ 72 ಜನ ಅಂತ ತಗೊಂಡು ಅವರಾದರೂ ಇನ್ನೇನು ಮಾಡ್ತಾರೋ ಗೊತ್ತಿಲ್ಲ. ಆದರೆ ಇಲ್ಲಿ ಇಂಥ ಸುಳ್ಳುಗಳನ್ನು ಹೇಳೋರು ಇರ್ತಾರೆ ನೋಡಿ, ಅವರಿಗೆ ಜನ್ನತ್ತಲ್ಲಿ ಸಿಗದೇ ಇರೋದು ಕೂಡ ಇಲ್ಲಿ ಸಿಗುತ್ತಾ ಹೋಗುತ್ತೆ. ಸಿಕ್ಕಾಪಟ್ಟೆ ಹಣ ಆಗುತ್ತೆ, ಆಸ್ತಿ ಪಾಸ್ತಿಗಳು ಬೆಳೀತಾ ಹೋಗುತ್ತವೆ. ಈ ಬುರ್ಹಾನ್ನ ವಿಷಯದಲ್ಲೂ ಹಾಗೆ ಆಯಿತು. ಇವನು ಡಾಕ್ಟ್ರಿ ಮಾಡ್ಕೊಂಡಿದ್ರೆ ಅದು ಎಷ್ಟು ಕಾಶ್ಮೀರದಲ್ಲಿ ದುಡಿತಾ ಇದ್ನೋ ಗೊತ್ತಿಲ್ಲ. ಅಲ್ ಬದರ್ ಕಮಾಂಡರ್ ಆದಮೇಲೆ ಸಾಕಷ್ಟು ಹಣ ಮಾಡ್ಕೊಂಡ, ಅವರ ಅಪ್ಪ ಇಲ್ಲೊಂದು ದೊಡ್ಡ ಮನೆ ಕಟ್ಕೊಂಡ. ಆದರೆ ಅಷ್ಟು ಹೊತ್ತಿಗೆ ಭಾರತದಲ್ಲಿ ಸರ್ಕಾರದ ನಿಲುವುಗಳು ಬದಲಾಗಿದ್ವು ನೋಡಿ. ಹೀಗಾಗಿ ಆ ಮನೆಯನ್ನು ಕಾಶ್ಮೀರದ ಸರ್ಕಾರ ವಶಕ್ಕೆ ಪಡ್ಕೊಳ್ತು. ಉಗ್ರರ ಮನೆಗಳನ್ನು ಈಗಲ್ಲಿ ಕೆಡವುತ್ತಾರೆ ಅಥವಾ ಸರ್ಕಾರದ ವಶಕ್ಕೆ ತಗೋತಾರೆ. ಆಸ್ತಿ ಪಾಸ್ತಿಗಳನ್ನು ಜಪ್ತಿ ಮಾಡ್ತಾರೆ. ಇವನು ಮನೆ ಕೂಡ ಜಪ್ತಾಯಿತು. ಆದರೆ ಇವನು ಆಕ್ರಮಿತ ಕಾಶ್ಮೀರದಲ್ಲಿ ಕೂಡ ಒಂದಷ್ಟು ಆಸ್ತಿ ಪಾಸ್ತಿಗಳನ್ನು ಮಾಡ್ಕೊಂಡು ಕೂತಿದ್ದ. ಅಲ್ಲಿಂದಲೇ ಭಾರತದ ವಿರುದ್ಧ ಕೆಲಸ ಕೂಡ ಮಾಡ್ತಿದ್ದ. ಈಗ ಹೂರ್ ಟೂರ್ಗೆ ಅವನದ್ದೇ ಸರದಿ ಬಂದಿದೆ. ಎಷ್ಟು ಜನ ಕಂಡವ್ರ ಮಕ್ಕಳಿಗೆ ಜನ್ನತ್ತು ತೋರಿಸ್ತೀಯಾ? ಇನ್ನು ಹಂಗೆ ಬರೋರು ಬರ್ತಾನೇ ಇದ್ರೆ ಇಲ್ಲಿ ಎಲ್ರಿಗೂ 72 ಎಲ್ಲಿಂದ ಕೊಡೋಣ? ಅದರ ಬದಲು ನೀನೇ ಬಂದುಬಿಡು ಅಂತ ಅವನು ನಂಬಿದ ದೇವರು ಹೇಳಿರಬೇಕು. ಅಲ್ಲಿ ಆದೇಶ ಹೊರಟು ಕೂಡಲೇ ಇಲ್ಲಿ ಅಪರಿಚಿತ ಬಂದೂಕುಧಾರಿಗಳು ಟಿಕೆಟ್ ಹಿಡ್ಕೊಂಡು ಇವನನ್ನು ಹುಡುಕೋದಿಕ್ಕೆ ಶುರು ಮಾಡಿದ್ದಾರೆ. ಅವರು ದೇವರ ದೂತರು ನೋಡಿ, ಅವರಿಗೆ ಯಾರು ಎಲ್ಲಿರ್ತಾರೆ ಅನ್ನೋದು ಗೊತ್ತೇ ಇರುತ್ತೆ. ಇವನನ್ನು ಫಾಲೋ ಮಾಡಿದ್ರು. ಬುಧವಾರ ಇವನು ಅದ್ಭುತವಾದ ಸಮಯಕ್ಕೆ ದೇವದೂತರ ಕಣ್ಣಿಗೆ ಕಾಣಿಸ್ಕೊಂಡ ಅಷ್ಟೇ. ಅಲ್ಲಿ ಸಲಾಮ್ ಅಲೈಕುಂ ಹೇಳಿದ್ರು ಅಥವಾ ಖುದಾ ಹಫೀಜ್ ಅಂದ್ರೋ ಗೊತ್ತಿಲ್ಲ. ಇವನ ದೇಹಕ್ಕೆ ಮಾತ್ರ ಗುಂಡುಗಳನ್ನು ನುಗ್ಗಿಸಿದ್ದಾರೆ. ಅಲ್ಲಿಗೆ ಹೋಗಬೇಕು ನೋಡಿ. ಜೊತೆಗೆ ಜನ್ನತ್ತಿನ ಹೂರುಗಳು ಪವಿತ್ರವಾಗಿ ಬೇರೆ ಇರ್ತಾರಂತೆ. ಅವರನ್ನು ತಲುಪಬೇಕು ಅಂದರೆ ಇವನು ಪವಿತ್ರ ಆಗಬೇಕು. ಹೀಗಾಗಿ ಇವನ ದೇಹಕ್ಕೆ ಗುಂಡು ನುಗ್ಗಿಸಿದ್ದಾರೆ. ಕೊಳಕು ದೇಹ ಇಲ್ಲೇ ಬಿಟ್ಟು ಅವನ ಆತ್ಮ ಈಗ ಸ್ವರ್ಗದ ಸುಂದರಿಯರನ್ನು ಸೇರೋದಕ್ಕೆ ಹೊರಟಿದೆ. ಹ್ಯಾಪಿ ಹೂರ್ ಟೂರ್ ಅಂತ ಹೇಳಿ ಆ ದೇವಮಾನವರು ಕತ್ತಲಲ್ಲಿ ಮರೆಯಾಗಿದ್ದಾರೆ. ಭಾರತಕ್ಕೆ ಬೇಕಾಗಿದ್ದ ಮೋಸ್ಟ್ ವಾಂಟೆಡ್ ಪಟ್ಟಿಯಲ್ಲಿದ್ದ, ಪಾಕಿಸ್ತಾನ ಯಾವತ್ತಿಗೂ ಭಾರತಕ್ಕೆ ಹಸ್ತಾಂತರ ಮಾಡದ ನಟೋರಿಯಸ್ ಉಗ್ರನಿಗೆ ಅಲ್ಲಿಂದ ಹಾಗೆ ಒಂದು ಟಿಕೆಟನ್ನು ಡೋರ್ ಡೆಲಿವರಿ ಮಾಡಲಾಗಿದೆ. ಅದೇನೋಪ್ಪ, ಇತ್ತೀಚೆಗೆ ಪಾಕಿಸ್ತಾನದಲ್ಲಿ ಸತತವಾಗಿ ಟೂರ್ 72 ನಡೀತಲೇ ಇದೆ. ಹೊಸ ಸ್ಟಾಕು ಅದು ಎಷ್ಟು ಬಂದಿದೆಯೋ ಏನೋ. ಆಗಲಿ ಬಿಡಿ, ಪಾಪ ಅಮಾಯಕರ ಸಾವು ನೋವುಗಳಾದರೂ ಕಡಿಮೆ ಆಗುತ್ತವೆ. ಇದು ಗೆಳೆಯರೆ ಡಾಕ್ಟರ್ ಬುರ್ಹಾನ್ ಆಲಿಯಾಸ್ ಅರ್ಜುಮಂದ್ ಗುಲ್ಜಾರ್ ದಾರ್ ಹೂರ್ ಯಾತ್ರೆಗೆ ಕಳುಹಿಸಲ್ಪಟ್ಟ ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.